ಮತ್ತೊಮ್ಮೆ ಅಯ್ಯೋ ಕಂದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ಲಾಸ್ ಬೋನ್ ಡಿಸೀಸ್ ಎನ್ನುವಂತಹ ರೋಗದಿಂದ ಬಳಲ್ತಾ ಇರುವಂತಹ ಕಂದಮ್ಮನ ಬಗ್ಗೆ ಮಾತಾಡ್ತಾ ಇದ್ವಿ. ಕಾರ್ಯಕ್ರಮದ ಆರಂಭದಿಂದ ಕೂಡ ನಾನು ಕಂದನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೆ. ಆದರೆ ನಿಜಕ್ಕೂ ಇಂಥ ಸ್ಥಿತಿಯಲ್ಲಿ ಅಂದರೆ ವೈದ್ಯಕೀಯ ಸಹಾಯದೊಂದಿಗೆ ವೈದ್ಯಕೀಯ ಚಿಕಿತ್ಸೆದೊಂದಿಗೆ ಈಗಾಗಲೇ 18 ತಿಂಗಳ ಕೂಸು 10 ಫ್ರ್ಯಾಕ್ಚರ್ಗಳನ್ನು ಅನುಭವಿಸಿದೆ. ಆದರೆ ಈಗ ಒಂದು ಹಂತಕ್ಕೆ ಬಂದಿದೆ. ಯಾಕಂದರೆ ಕಳೆದ 6-7 ತಿಂಗಳಿಂದ ಯಾವುದೇ ರೀತಿಯ ಫ್ರ್ಯಾಕ್ಚರ್ಗಳನ್ನು ಆಗಿಲ್ಲ. ಒಂದು ಹಂತದಲ್ಲಿ ಆರಾಮಾಗಿದೆ ಅಂತ ಹೇಳಬಹುದು. ಹೀಗಾಗಿ ಅಷ್ಟೊತ್ತು ಕೂಡ ನನ್ನ ಜೊತೆ ಕೂರೋದಕ್ಕೆ ಸಾಧ್ಯ ಆಯಿತು ಆ ಮಗುವಿಗೆ. ಇನ್ನು ಮಗುವಿನ ಸ್ಥಿತಿಯನ್ನು ನೋಡಿ ಕರುಣೆ ಮರುಕಪಟ್ಟು ಸಾಕಷ್ಟು ಜನ ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ. ವೀಕ್ಷಕರನ್ನ ಕೂಡ ನಾವು ಮಾತಾಡ್ತೀವಿ. ಅದಕ್ಕೆ ಮೊದಲು ನಮ್ಮ ಮಾತನ್ನು ಮುಂದುವರಿಸೋಣ. ಡಾಕ್ಟರ್, ನೀವೇ ನೋಡ್ತಾ ಇದ್ದೀರಿ ನಿಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ವೀಕ್ಷಕರ ಪ್ರತಿಸ್ಪಂದನೆ ನೋಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಒಂದು ವೈದ್ಯಕೀಯ ಅನುಭವದ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಸ್ನೇಹ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಸ್ನೇಹ, ಮಾತಾಡಿ, ಏನು ಹೇಳಬೇಕು ಅಂತ ಇಷ್ಟಪಡ್ತಿದ್ದೀರಿ? ನಾನು ಮಗುನ ದತ್ತಕ್ಕೆ ತಗೋಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಏನಂತಂದ್ರೆ ನನ್ಗೆ ಮಗಳಿದ್ದಾಳೆ, ಮಗ ಇದ್ದಾನೆ. 26 ವರ್ಷ 21 ವರ್ಷದ ಮಗ ಇದ್ದಾನೆ. ನನ್ಗೆ ಖಂಡಿತ ನನ್ಗೆ ಇದು ಆಪರ್ಚುನಿಟಿ ಸಿಕ್ಕರೆ ಖಂಡಿತ ಇದನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು. ನಮ್ಮನೆ ಒಳಗಡೆನೆ ಇದು ಏನಂತಂದ್ರೆ ಒಂದು 5 ವರ್ಷದಿಂದ ಹ್ಯಾಂಡಿಕ್ಯಾಪ್ ನಾಯಿನ ಸಾಕ್ತಾ ಇದ್ದೀನಿ ನಾನು. ಅದು ಊಟ ಮಾಡೋದಕ್ಕೆ ಎಲ್ಲದಕ್ಕೂ ನಾನೇ ಮಾಡಿಸ್ಬೇಕು, ಕರ್ಕೊಂಡೋಗಿ ಅದಕ್ಕೆ ಇದ್ ಮಾಡ್ಬೇಕು. ಊಟ ಅದಕ್ಕೆ ತಿನ್ನಕ್ಕಾಗಲ್ಲ. ಆಮೇಲೆ ಆಚೆ ಕರ್ಕೊಂಡೋಗಿ ಇದಕ್ಕೆಲ್ಲ ಹೋದ್ಮೇಲೆ ಅದು ಒಳಗಡೆ ಕರ್ಕೊಂಡ್ ಬರ್ಬೇಕು. ಆ ರೀತಿ 5 ವರ್ಷದಿಂದ ಅದನ್ನ ನಾನು ನೋಡ್ಕೊತಾ ಇದ್ದೀನಿ. ಅದೇ ರೀತಿ ನಾನು ಕಾಪಾಡ್ಕೊಂಡ್ ಬಂದಿದ್ದೀನಿ. ಅದೇ ರೀತಿ ಅದ್ರಲ್ಲೂ ಮನುಷ್ಯರಿಗೆ ಒಂದ್ ಮಗುಗೆ ಈ ರೀತಿ ಆಗಿದೆ ಅಂತಂದ್ರೆ ನಂಗೆ ಏನ್ ಹೇಳ್ಬೇಕು ಅಂತ ಅಂದ್ಬಿಟ್ಟು ಅರ್ಥ ಆಗ್ತಾ ಇಲ್ಲ. ನಿಮಗೆ ಮಗುವಿನ ಸ್ಥಿತಿ ನೋಡಿ ಬಹಳಷ್ಟು ನಿಮ್ಗೆ ಕರುಣೆ ಬಂದಿದೆ ಅಂತ ಹೇಳ್ಬೋದು. ಈಗ ನಮ್ಮ ಜೊತೆ ಶಿಶು ಮಂದಿರದ ಸದಸ್ಯ ರಘು ಅವರಿದ್ದಾರೆ. ಏನ್ ಪ್ರೊಸೀಜರ್ಸ್ ಅಂತ ಹೇಳ್ತಾರೆ? ಅಂದ್ರೆ ಶಿಶು ಮಂದಿರಕ್ಕೆ ಬರಬೇಕಾಗತ್ತೆ ನೀವು ಶಿಶು ಹೇಳಿ ರಘು ಅವ್ರು, ಏನ್ ಹೇಳ್ತಾರೆ? ಅವ್ರು ಮೊದಲಾಗಿ ಉಷಾ ಅವರು ಮತ್ತು ಇವರು ಶ್ವೇತ ಅವರು ಮಾತಾಡಿದ್ದಾರೆ. ಅವ್ರು ಮೊದಲಿಗೆ ನಮ್ಮ ಸಂಸ್ಥೆಗೆ ಬಂದು ಅವರ ಹೆಸರನ್ನ ಫಸ್ಟ್ ನೋಂದಾಯಿಸ್ಕೋಬೇಕು. ನೋಂದಾಯಿಸ್ಕೊಂಡಾಗ ನಾವು ಅವ್ರಿಗೆ ಬೇಸಿಕ್ ಆಗಿ ನಾವು ಹೋಮ್ ಸ್ಟಡಿ ಮಾಡ್ತೀವಿ. ಅದು ಮತ್ತು ಕೇಸ್ ಸ್ಟಡಿ ಇನ್ಫಾರ್ಮೇಶನ್ ತಗೊಳ್ತೀವಿ. ಅವ್ರ ಡೀಟೇಲ್ಸ್, ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಬಗ್ಗೆ ನಾವು ತಗೊಳ್ತೀವಿ. ಇಲ್ಲಿ ಪ್ರೈಮರಿ ಆಗಿ ಅವರ ಏನು ಬಯಾಲಜಿಕಲ್ ಏನು ಪ್ರಾಬ್ಲಮ್ ಇದೆ. ಈಗ ಅವ್ರಿಗೆ ಮದುವೆ ಆಗಿದೆ, ಮಕ್ಕಳು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಮುಂದಿನ ಸ್ಟೆಪ್ ಇಡಬಹುದು ಅಂತ ಇವ್ರು ಹೇಳಿದ್ರು 2 ಮಕ್ಳು ಇದ್ದಾರೆ ಅಂತ ಹೇಳಿ. ಯಾಕೆ ಅವ್ರ ಮಗುನ ತಗೊಂತಾ ಇದೀವಿ ಅಂತ ಹೇಳಿ ರೀಸನ್ ಕೊಡ್ಬೇಕಾಗತ್ತೆ. ಏನ್ ಹೇಳ್ತೀರಿ ಸ್ನೇಹ ಅವರೇ ರೀಸನ್? ನಾನು ರೀಸನ್ ಏನಂತ ಹೇಳಿದ್ರೆ ನನ್ಗೆ ಈಗಂತೂ ನಾನು ಇದು ಏನೋ ಲೋನ್ಲಿ ಆಗಿದ್ದೀನಲ್ವಾ, ಅದಕ್ಕೋಸ್ಕರ ನಾನು ಖಂಡಿತ ಮಗು ನೋಡ್ಕೋಬಹುದು. ಮನೇಲೇ ಇರ್ತೀನಿ, ನಾನೇನೋ ಹೌಸ್ ವೈಫ್, ಮನೇಲೇ ಇರ್ತೀನಿ, ನಾನು ನೋಡ್ಕೋಬಹುದು, ಚೆನ್ನಾಗಿ ನೋಡ್ಕೋಬಹುದು. ಮಕ್ಕಳಿಬ್ರು ದೊಡ್ಡವರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಇಂಡಿಪೆಂಡೆಂಟ್ ಆಗಿದ್ದಾರೆ. ಹೌದು, ಇಂಡಿಪೆಂಡೆಂಟ್ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ನಾ ಹೇಳ್ತಾ ಇದೀನಲ್ಲ, ನಮ್ಮನೆ ನಾಯಿನೇ ಹ್ಯಾಂಡಿಕ್ಯಾಪ್ ಆಗಿದೆ, 5 ಇಯರ್ಸ್ ಇಂದ ನೋಡ್ಕೊಳ್ತಾ ಇದೀನಿ ಅದನ್ನ ಅಂತಂದ್ರೆ ನೀವ್ ಅನ್ಕೊಳ್ಳಿ ಏನಂತಂದ್ರೆ ಮಗುವನ್ನ ಯಾವ ರೀತಿ ಕಾಳಜಿಯಿಂದ ನೋಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೀಜರ್ಸ್ ಏನಿರುತ್ತೆ ರಘುವರೆ? ನೆಕ್ಸ್ಟ್ ಪ್ರೊಸೀಜರ್ ಬಂದು ನಾವು ಒಂದ್ಸರಿ ಅವ್ರ ಕೇಸ್ ಸ್ಟಡಿ ತಗೊಂಡಾಗ, ಹೋಮ್ ಸ್ಟಡಿ ತಗೊಂಡಾಗ CWCಗೆ ಹೋಗುತ್ತೆ. ಇವಾಗ ಸೆಂಟ್ರಲ್ ಬಾಡಿ, ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಂಸ್ಥೆ ಇದೆ. ಆ ಸಂಸ್ಥೆಯವರು ಇನ್ನೊಂದು ಅಂಗವಾದಂಥ CWC ಅವರು ಈ ಮಗುವಿನ ಬಗ್ಗೆ ಮತ್ತು ಪೇರೆಂಟ್ಸ್ ಬಗ್ಗೆ ಇಬ್ಬರ ಬಗ್ಗೆನೂ ಕೇಸ್ ಸ್ಟಡಿ ತಗೊಂಡು ಮಗು ಫ್ರೀ ಫಾರ್ ಅಡಾಪ್ಷನ್ ಅಥವಾ ಮಗು ಇದೆ, ಮಗು ತಾವು ದತ್ತು ತಗೋಬಹುದು ಅಂತ ಹೇಳಿ ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ನಂತರ ನಾವು ಕೋರ್ಟ್ಗೆ ಹೋದಾಗ ಅಲ್ಲಿ ಅವರು ಪೇರೆಂಟ್ಸ್ ಬಗ್ಗೆ ಕೇಳ್ತಾರೆ, ಯಾವ ರೀತಿ ಏನು ಯಾಕೆ ತಗೊತಾ ಇದ್ದಾರೆ ಮಕ್ಕಳನ್ನ, ಮತ್ತು ಅವ್ರು ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ, ಏನು ಮಗುನ ತಗೊತಾ ಇದೀವಿ ಮತ್ತು ಮಗುನ ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಅವರು ದೃಢೀಕರಣ ಪತ್ರನ ಕೊಡಬೇಕಾಗತ್ತೆ. ನಂತರ ಅವರು ಮಗುನ ಲೀಗಲ್ ಆಗಿ ಅಡಾಪ್ಟ್ ಮಾಡ್ಕೋಬೋದಾಗಿದೆ. ಓಕೆ ಸ್ನೇಹ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನೀವು ಕೂಡ ದತ್ತು ತೆಗೆದುಕೊಳ್ಳೋದಕ್ಕೆ ಮನಸ್ಸು ಮಾಡಿದಿರಿ. ಕಾರ್ಯಕ್ರಮದ ನಂತರ ನಾವು ಖುದ್ದು ಸುವರ್ಣ ನ್ಯೂಸ್ ನಿಮ್ಮನ್ನ ಸಂಪರ್ಕಿಸುತ್ತೆ, ನಿಮ್ಮನ್ನ ಕಾಲ್ ಮಾಡ್ತೀವಿ. ಈಗ ಮತ್ತೊಬ್ರು ರೆಡಿ ಇದ್ದಾರೆ, ದಿನೇಶ್ ಅಂತ. ದಿನೇಶ್, ಮಾತಾಡಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ಇದೇನು ಧನ ಸಹಾಯ ಅಂತ ಕೇಳಿದ್ರಲ್ಲ, ಹೇಳಿ ದಿನೇಶ್ ಅವರೇ, ಮಾತಾಡಿ. ಧನ ಸಹಾಯ ಮಾಡ್ತೀರಾ ಅಂತ ಹಾಕಿದ್ರಿ? ಹೌದು, ನೀವು ಸಹಾಯ ಮಾಡಕ್ ಇಷ್ಟಪಡ್ತೀರಾ? ನಮ್ಮ ಕೈಲಾಗಿ ನಾವು ಮಾಡ್ಬೇಕು. ಹೌದು, ಎಷ್ಟು ಮಾಡ್ಬೇಕು ಅನ್ಕೊಂಡಿದೀರಿ ಸಹಾಯನ? ಅದು ಎಷ್ಟು ಅಂತ ಹೇಳಕ್ಕಲ್ಲ ಮೇಡಮ್, ನಾವು ಕಳಿಸ್ಕೊಡ್ತೀವಿ. ಓಕೆ, ನಿಮ್ಮ ನಂಬರ್ ಅನ್ನ ನಾವು ನೋಟ್ ಮಾಡಿ ಇಟ್ಕೊಂಡಿರ್ತೀವಿ. ನಂತರ ಸುವರ್ಣ ನ್ಯೂಸ್ ನಿಮ್ಮನ್ನ ಸಂಪರ್ಕಿಸುತ್ತೆ ದಿನೇಶ್ ಅವರೇ. ಓಕೆ, ಥ್ಯಾಂಕ್ ಯು. ಕರೆ ಮಾಡೋದಕ್ಕೆ ಧನ್ಯವಾದ ದಿನೇಶ್ ಅವರೇ. ಈಗ ಮತ್ತೊಬ್ರು ಮೂಡಿಗೆರೆಯಿಂದ ನಿಶಾ ಕರೆ ಮಾಡಿದ್ದಾರೆ. ನಿಶಾ ಅವರೇ, ಮಾತಾಡಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಪಾಪು ಬೇಕಿತ್ತು ಮೇಡಮ್. ಮಗುವನ್ನ ದತ್ತು ತೆಗೆದುಕೊಳ್ಳಕ್ ನೀವು ಕೂಡ ಮನ್ಸು ಮಾಡಿದೀರಾ? ಹಾಗಾದ್ರೆ ಯಾವ ಕಾರಣಕ್ಕಾಗಿ ಮಗು ದತ್ತು ತೆಗೆದುಕೊಳ್ಬೇಕು ಅಂತಿದ್ದೀರಿ? ನಂಗೆ 5 ಇಯರ್ಸ್ ಆಯ್ತು ಮದ್ವೆ ಆಗಿ, ಪಾಪು ಇಲ್ಲ. ಗಂಡ ದುಬೈಲಿ ಇದಾರೆ, ನನ್ ಮುಸ್ಲಿಂ.
ಪಾಪು ಬೇಕಿತ್ತು. ಮಗು ಬೇಕಿತ್ತು ಅಂತ ಹೇಳ್ತಾ ಇದ್ರಿ. ಈ ಮಗು ನೀವು ಟಿವಿಲಿ ನೋಡಿದ್ರಿ, ಕಾರ್ಯಕ್ರಮದಲ್ಲಿ ನೋಡಿದ್ರಿ, ಏನ್ ಅನಿಸ್ತು ನಿಮಗೆ ನೋಡಿದ ತಕ್ಷಣ, ಮಗು ನೋಡಿದ ತಕ್ಷಣ? ಏನೋ ಮಾತಾಡಕ್ ಗೊತ್ತಾಗ್ತಿಲ್ಲ ಮ್ಯಾಮ್. ತುಂಬಾ ನಿಮ್ಗೆ ಮಗು ಬೇಕು ಅನ್ನುವಂಥ ಭಾವನೆಯಲ್ಲಿ ಇದ್ದೀರಿ. ನಿಮ್ಗೆ ಈಗಾಗಲೇ ನೀವು ಕಾರ್ಯಕ್ರಮ ನೋಡ್ತಿದ್ರೆ ಡಾಕ್ಟರ್ ಹೇಳಿರೋದನ್ನ ಕೇಳಿರ್ಬಹುದು ನೀವು ಬಹಳಷ್ಟು. ನೋಡ್ಲಿಲ್ಲ, ಮಧ್ಯಾಹ್ನ ನೋಡ್ತಿಲ್ಲ. ಓಕೆ, ಹಾಗಾದ್ರೆ ಡಾಕ್ಟರ್ ಹೇಳ್ತಾರೆ ಅಂದ್ರೆ ಯಾವ ರೀತಿ ಮಗುವಿನ ಕಂಡೀಷನ್ ಹೇಗಿದೆ, ಯಾವ ರೀತಿ ಆ ಮಗು ನೋಡ್ಕೋಬೇಕಾಗುತ್ತೆ ಅನ್ನೋದು ಹೇಳ್ತಾರೆ. ಏನ್ ಹೇಳ್ತೀರಿ ಡಾಕ್ಟರ್? ಈ ಮಗುಗೆ ಒಂದು ಸೂಕ್ಷ್ಮವಾದ ಮೂಳೆ ಪ್ರಾಬ್ಲಮ್ ಇದೆ. ಇದು ಲೈಫ್ ಲಾಂಗ್ ಇರುತ್ತೆ. ಬಟ್ ಇದು ಈಗ ಆಲ್ರೆಡಿ ಅವನಿಗೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಅವನಿಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆ ರೆಗ್ಯುಲರಾಗಿ ಕೊಡಬೇಕಾಗತ್ತೆ. ವರ್ಷಕ್ಕೆ 3-4 ಸತಿ ಹಾಸ್ಪಿಟಲ್ ಬರಬೇಕಾಗತ್ತೆ. ಮತ್ತು ಅವನು ತುಂಬ ಬೆಳೆಯೋವರೆಗೂ ಅಂದರೆ 15-16 ವರ್ಷದವರೆಗೂ ಯಾರಾದರೂ ಒಬ್ಬರು ಮೇಲ್ವಿಚಾರಣೆ ಮಾಡ್ತಾ ಇರಬೇಕಾಗತ್ತೆ, ನೋಡ್ತಾ ಇರಬೇಕಾಗತ್ತೆ. ಮತ್ತು ನೀವು ವೈದ್ಯರ ಹತ್ರ ರೆಗ್ಯುಲರಾಗಿ ಬಂದು ಚಿಕಿತ್ಸೆ ಪಡಿಬೇಕಾಗತ್ತೆ. ಓಕೆ ನಿಶಾ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಬಹಳಷ್ಟು ಜನ ವೀಕ್ಷಕರು ಕಾರ್ಯಕ್ರಮ ನೋಡಿ ಭಾವುಕರಾಗಿರುವಂತಹ ವೀಕ್ಷಕರು ಕೂಡ ಕರೆ ಮಾಡ್ತಿದ್ರೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಒಂದೇ ಮಾತು, ಕಾರ್ಯಕ್ರಮ ಮುಗಿದ ನಂತರ ನಾವು ಸುವರ್ಣ ನ್ಯೂಸ್ ನಿಮ್ಮನ್ನು ಖುದ್ದು ಸಂಪರ್ಕಿಸುತ್ತೆ. ಯಾರು ನಿಜವಾಗ್ಲೂ ಮನಸ್ಸು ಮಾಡಿದ್ದಾರೆ ಮಗುವನ್ನ ದತ್ತೆ ತೆಗೆದುಕೊಳ್ಬೇಕು ಅಂತ ಧೈರ್ಯನೂ ಬೇಕು, ಒಂದು ಆಸಕ್ತಿನೂ ಬೇಕು, ಅಷ್ಟೇ ಕಾಳಜಿನೂ ಬೇಕು. ಯಾಕಂದರೆ ಈ ಮಗು ಸಾಮಾನ್ಯವಾದ ಮಗು ಅಲ್ಲ, ವಿಶೇಷವಾದ ಮಗು, ಒಂದು ಗ್ಲಾಸ್ ಬೋನ್ ಡಿಸೀಸ್ನ ಬಳಲ್ತಾ ಇರುವಂಥ ಮಗು. ಹೀಗಾಗಿ ಮಗುವನ್ನು ನೋಡ್ಕೊಳ್ಬೇಕು ಅಂದರೆ ತುಂಬ ಕೇರಿಂದ ಹ್ಯಾಂಡಲ್ ಮಾಡಬೇಕಾಗತ್ತೆ, ತುಂಬ ಕಾಳಜಿಯಿಂದ ಮಗುವನ್ನು ನೋಡ್ಕೋಬೇಕಾಗುತ್ತೆ. ಸಾಮಾನ್ಯ ಮಕ್ಕಳಂತೆ ಸ್ವಲ್ಪ ವಿಶೇಷ ಕಾಳಜಿ ಕೂಡ ವಹಿಸಬೇಕಾಗುತ್ತೆ. ಜೊತೆಗೆ ಮಗುವಿನ ಜೊತೆ ಯಾವಾಗಲೂ ಒಬ್ಬರಾದರೂ ನೋಡ್ಕೊಳ್ಳೋರು ಇದ್ದೇ ಇರಬೇಕಾಗುತ್ತೆ. ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಕಾಳಜಿಯಿಂದ ಯಾರು ಮುಂದೆ ಬರ್ತಾರೆ ಅವರು ಮುಂದಿನ ಹೆಜ್ಜೆ ಇಡಬಹುದು ಅಂತ ಹೇಳ್ತಾನೆ. ಜೊತೆಗೆ ಡಾಕ್ಟರ್, ನಾವಾಗಲೇ ಮಾತಾಡ್ತಾ ಇದ್ವಿ, ನಿಮ್ಮ ಒಂದು ವೈದ್ಯಕೀಯ ಅನುಭವದಲ್ಲಿ ಇಂಥದ್ದೇ ಒಂದು ಕಾಯಿಲೆ ಅಥವಾ ಇದಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳನ್ನು ಬಂದಿರೋದನ್ನು, ವಾಸಿ ಆಗಿರೋದನ್ನು ನೀವು ನೋಡಿದ್ದೀರಾ? ಹಾಗಾದರೆ ಈಗ ಕರೆಂಟಲ್ಲಿ ನನ್ನ ಹತ್ರ ಈಗ ದೇರ್ ಇಸ್ 1 more ಪೇಷಂಟ್. ಅವರು ಟ್ಯಾನ್ಝಾನಿಯಾ ಅಂದರೆ ಆಫ್ರಿಕಾಯಿಂದ ಬರ್ತಾರೆ. ದೇ ಕಮ್ ಎವ್ರಿ 3 to 4 months ಒಂದ್ಸತಿ ಬಂದು ದೇ ವಿಲ್ ಟೇಕ್ ದಿಸ್ ಮೆಡಿಸಿನ್ ಟ್ರೀಟ್ಮೆಂಟ್. ಯಾಕೆಂದರೆ ಅಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಅವರಿಗೆ ಅಷ್ಟು ಚೆನ್ನಾಗಿಲ್ಲ. ಸೊ ಪ್ರತಿ ಸರಿ 3-4 ತಿಂಗಳಿಗೆ ಬಂದು ಇಲ್ಲಿ ಅಡ್ಮಿಷನ್ ಆಗಿ ಈ ಥರ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡು ದೆನ್ ಡೆಲ್ಲಿ ಗೋ ಬ್ಯಾಕ್, ವಾಪಸ್ ಹೋಗ್ತಾರೆ. ಆ ಮಗುಗೆ ಇವನಿಗಿನ್ನ ಸಿವಿಯರ್ ಆಗಿದೆ. ಸೊ ಇವನಿಗಿಂತಲೂ ಸಿವಿಯರ್ ಆಗಿರುವಂತಹ ಕಾಯಿಲೆಯಿಂದ ಬಳಲ್ತಿರುವಂಥವ್ರಿಗೆ ನೀವು ಚಿಕಿತ್ಸೆ ಕೊಡ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಅದಕ್ಕೆ ಮೊದಲು ಹೊಸಪೇಟೆಯಿಂದ ನಾಜಿಮಾ ಕರೆ ಮಾಡಿದ್ದಾರೆ. ನಾಜಿಮಾ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತಾಡಿ ನಾಜಿಮಾ. ಅದೇ ನಮಗೆ ಮಗು ಬೇಕಿತ್ತು ಮೇಡಮ್, ದತ್ತಕ್ಕೆ. ನಿಮ್ದು ಮದುವೆ ಆಗಿದೆಯಾ? ಮದುವೆ ಆಗಿ 10 ವರ್ಷ ಆಯ್ತು ಮೇಡಮ್. ಮಕ್ಕಳಿದಾರಾ? ಮಕ್ಕಳಿಲ್ಲ ಮೇಡಮ್. ಮದುವೆ ಆಗಿ 10 ವರ್ಷ ಆಗಿದೆ. ಮುಂಬೈನಲ್ಲಿ ಇರ್ತೀವಿ ಮೇಡಮ್. ಎಲ್ಲಿರ್ತೀರಾ? ಮುಂಬೈನಲ್ಲಿ. ಮುಂಬೈಲಿ ಇರ್ತೀರಾ? ಮದುವೆ ಆಗಿ 10 ವರ್ಷ ಆಗಿದೆ, ಮಕ್ಕಳಾಗಿಲ್ಲ ನಿಮ್ಗೆ? ಮಕ್ಕಳಾಗಿಲ್ಲ, ಫರ್ನಿಚರ್ ಕೆಲಸ ಮಾಡ್ತಾರ. ಮಕ್ಕಳಾಗಿಲ್ಲ, ಅದಕ್ಕೆ ನಮ್ಗೆ ಮಗು ಬೇಕಿತ್ತು. ಇದೇ ಮಗು ಬೇಕಿತ್ತಾ? ಈ ಮಗು ನೋಡಿದ್ರ ನೀವು? ನೋಡಿ ಮೇಡಮ್. ಅದು ಚಿಕಿತ್ಸೆ ಆಗ್ಬೋದಲ್ಲ ಮೇಡಮ್? ಚಿಕಿತ್ಸೆ ಕೊಡ್ಬೋದು. ಚಿಕಿತ್ಸೆ ಅಂದ್ರೆ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ಬೇಕಾಗುತ್ತೆ. ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಒಂದು ಹಂತದ ಬಗ್ಗೆ ಅಂದ್ರೆ ಒಂದು 16 to 18 ಏಜ್ ಆದ್ಮೇಲೆ ರಿಸ್ಕ್ಗಳು ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು. ಹೌದಾ ಮೇಡಮ್? ಸೊ ನಿಮ್ಗೆ ಮಗು ದತ್ತು ತೆಗೆದುಕೊಳ್ಳುವಂತ ನಿಮ್ಗೆ ಆಸೆ ಇದೆ ಹಾಗಾದ್ರೆ? ಆಗ್ತಾ ಇದೆ. ಅದಕ್ಕೆ ನಾವು ನಮ್ಮ ಹಸ್ಬೆಂಡ್ ಅಲ್ಲಿ ಮಾತಾಡಿ ನೀವು ಇದು ಮಾಡಿದ್ರೆ ನಾವು ಹಸ್ಬೆಂಡ್ ಅಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಮುಂಬೈನಲ್ಲಿ ಇದಾರೆ ಅವರು. ನಮ್ಗೆ ಹಾಸ್ಪಿಟಲ್ ನಲ್ಲಿ ಬಿಟ್ಟು ಹೋಗಿದ್ದಾರೆ. ನಾವು ಮಾತಾಡಿ ಏನ್ ಡಿಸಿಷನ್ ತಗೊಂತೀವಿ ಮೇಡಮ್. ಓಕೆ ನಾಜಿಮಾ ಅವರೇ, ನಿಮ್ಮ ನಂಬರ್ ಅನ್ನ ಕೂಡ ನಾವು ನೋಟ್ ಮಾಡ್ಕೊಂಡಿರ್ತೀವಿ, ಆಮೇಲೆ ನಾವು ಕೂಡ ನಿಮ್ಮನ್ನ ಸಂಪರ್ಕಿಸ್ತೀವಿ. ನಾಜಿಮಾ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವಿನೋದ್ ಅಂತ ಮಡಿವಾಳದಿಂದ ಕರೆ ಮಾಡಿದ್ದಾರೆ. ವಿನೋದ್ ಅವರೇ ಮಾತಾಡಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್ ನಮಸ್ಕಾರ. ಮಗು ನೋಡ್ತಾ ಇದ್ವಿ, ಮಗು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ದತ್ತು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಕೊಡಿ ಪರವಾಗಿಲ್ಲ. ಅದೇ ತರ ನಿಮ್ಮ ಟಿವಿನವರು ಯಾವ್ದಾದ್ರು ಮಗು ಚೆನ್ನಾಗಿದ್ದು ಆತರ ಮಗು ಕೊಟ್ರೆ ನಾವು ತಗೊಳಕ್ ರೆಡಿ ಇದ್ದೀವಿ. ಈ ಮಗುಗೂ ಸಹಾಯ ಮಾಡಕ್ ನಾವು ತಯಾರಾಗಿದ್ದೀವಿ ಮೇಡಮ್. ಮಗುಗ್ ಸಹಾಯ ಮಾಡಕ್ ರೆಡಿ ಇದೀರಾ ಹಾಗಾದ್ರೆ ನೀವು? ಮೇಡಮ್, ಯಾಕಂದ್ರೆ ತುಂಬಾ ಜನ ಆಸೆ ಪಡ್ತಾ ಇದ್ದಾರ ಮಗು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದೇ ತರ ಎಷ್ಟೋ ಜನ ಇರ್ತಾರೆ ಚೆನ್ನಾಗಿ ಇಲ್ದೇ ಇರೋರು ಕೂಡ. ಹೌದು, ಆ ತರ ಮಕ್ಕಳು ಆದ್ರೂ ಪರವಾಗಿಲ್ಲ, ನಾವು ದತ್ತು ತಗೊಳಕ್ಕೆ ರೆಡಿ ಆಗಿದ್ದೀವಿ. ಈ ಮಗುಗೆ ಏನ್ ಬೇಕೋ ಸಹಾಯ ಮಾಡಕ್ಕೂ ತಯಾರಾಗಿದ್ದೀವಿ ಮೇಡಮ್. ಓಕೆ, ಧನ ರೂಪದಲ್ಲಿ, ದುಡ್ಡಿನ ರೂಪದಲ್ಲೇ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ? ಖಂಡಿತ ಮೇಡಮ್, ಡಿಡಿ ರೂಪದಲ್ಲಿ ಅವ್ರಿಗೆ ಏನ್ ಬೇಕೋ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಮೇಡಮ್. ಎಷ್ಟು ದುಡ್ಡು ಸಹಾಯ ಮಾಡ್ಲಿಕ್ಕೆ ಇಚ್ಛಿಸ್ತೀರಾ ನೀವು? ಮೇಡಮ್, ನನ್ನ ಮಗಂದು ಬರ್ತ್ಡೇ ಬಂದು ಫೆಬ್ರವರಿ 17ನೇ ತಾರೀಕು ಇರೋದ್ರಿಂದ ಸುಮ್ಮನೆ ಖರ್ಚು ಮಾಡೋ ಬದಲು
ಒಂದು 10,111 ರೂಪಾಯಿನ ಕೊಡಕ್ಕೆ ಸಿದ್ಧವಾಗಿದ್ದೀವಿ. 10,111 ರೂಪಾಯಿ. ಖಂಡಿತ ಅದು ಮಗನ ಬರ್ತ್ಡೇ ಮಾಡೋ ಬದಲು ನೀವು ಈ ರೀತಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ರಿ. ನಿಜಕ್ಕೂ ನಿಮ್ಮ ದೊಡ್ಡ ಮನಸ್ಸಿಗೆ ನಾವು ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಜೊತೆಗೆ ನಾವು ನಿಮ್ಮನ್ನ ನಂತರ ಸಂಪರ್ಕಿಸ್ತೀವಿ. ಧನ್ಯವಾದ ಕರೆ ಮಾಡಿದ್ಕೆ ತಮಗೆ. ಈಗ ಮತ್ತೊಬ್ರು ಚಿತ್ರದುರ್ಗದಿಂದ ಈಶ್ವರಪ್ಪ ಅಂತ ಕರೆ ಮಾಡಿದ್ದಾರೆ. ಈಶ್ವರಪ್ಪ, ಮಾತಾಡಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್ ನಮಸ್ತೆ, ಮಾತಾಡಿ ಈಶ್ವರಪ್ಪ ಅವರೇ. ಮೇಡಮ್ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಧನ ಸಹಾಯ ಮಾಡ್ತೀವಿ ನಾವು ಹೊಳಲ್ಕೆರೆಯಿಂದ. ಎಷ್ಟು ದುಡ್ಡು ಸಹಾಯ ಮಾಡ್ಲಿಕ್ಕೆ ಇಚ್ಛಿಸ್ತೀರಿ ನೀವು? ನಾವು 1,000 ರೂಪಾಯಿ ಕಳಿಸ್ತೀವಿ ಮೇಡಮ್. ಓಕೆ, ನಾವು ಕೂಡ ನಿಮ್ಮ ನಂಬರ್ ನೋಟ್ ಮಾಡ್ಕೊಂಡಿರ್ತೀವಿ. ಕಾರ್ಯಕ್ರಮದ ನಂತರ ನಿಮ್ಮನ್ನ ಸಂಪರ್ಕಿಸ್ತೀವಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಬಹಳಷ್ಟು ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ರೆ, ನೀವೇ ನೋಡ್ತಾ ಇದ್ರಿ ಯಾವ ರೀತಿ ಈ ಮಗುವಿನ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತಿದ್ದೆ. ಆರಂಭದಲ್ಲೇ ಹೇಳಿದೆ, ಕಾರ್ಯಕ್ರಮದ ಉದ್ದೇಶ ಒಂದೇ, ಮಗುವಿಗೆ ಸಹಾಯ ಆಗಬೇಕು ಅನ್ನೋಂಥದ್ದು. ಆ ಸಹಾಯ ಆಗ್ತಾ ಇದೆ. ಸಾಕಷ್ಟು ವೀಕ್ಷಕರ ಸ್ಪಂದನೆ ನೋಡಿ ನಮಗೂ ಕೂಡ ಸಮಾಧಾನ ತಂದಿದೆ. ಮತ್ತಷ್ಟು ಮಾತಾಡ್ತೀವಿ. ಅದಕ್ಕೆ ಮೊದಲು ಒಂದು ಸಣ್ಣ ವಿರಾಮ.